ದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮ ದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಇವತ್ತು ನಮ್ಮ ಸಹೋದರರು ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ಕಂಡಂಥ ಭಾಳ ಹಿರಿಯ ನಾಯಕರು ಆದಂಥ ಕೇಶವಮೂರ್ತಿ ಅಣ್ಣನವರ ಬರ್ತ್ಡೇ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಸುಖ ನೆಮ್ಮದಿಯನ್ನು ಕೊಟ್ಟು ಇನ್ನಷ್ಟು ಖುಷಿಯಾಗಿಟ್ಟಿರಲಿ ಅಂತ ಭಗವಂತ ಗಾಳಿ ಆಂಜನೇಯಲ್ಲಿ ಬೇಡ್ಕೊತೇನೆ. ಯಾಕಂದರೆ ಪ್ರತಿ ರೋಡ್ನಲ್ಲಿ ಹೋದಾಗಲೂ ಕೂಡ ಯಾರು ಮಾತಾಡಿಸ್ತಾರೋ ಇಲ್ವೋ ಆ ಮರಗಿಡ ಅಂತೂ ಒಳ್ಳೆ ಗಾಳಿಯನ್ನು ತಂಪನ್ನು ಬೀರ್ತಾ ಇರುತ್ತೆ. ಸೊ ಅವರ ನಗು, ಅವರ ಖುಷಿ ಆ ರೋಡ್ನಲ್ಲಿ ಯಾವಾಗಲೂ ಕೂಡ ಚೆಲ್ತಾ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅವರ ಒಂದು ಮಗುವಿನಂಥ ಗುಣ, ಅವರ ನಗು ಇನ್ನಷ್ಟು ದಿವಸ ಈ ನಾಡಿಗೆ ಮತ್ತು ಈ ಮಹಾಲಕ್ಷ್ಮಿ ಲೇಔಟ್ಗೆ ಬೇಕಾಗಿದೆ. ಮುಂದೆನೂ ಕೂಡ ಅವ್ರು ಒಳ್ಳೆ ನಾಯಕರಾಗುವಂಥ ಅವಕಾಶ ಇದೆ. ಅವ್ರಿಗೆ ಒಳ್ಳೆಯದಾಗಲಿ. ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಕೌನ್ಸಿಲರ್ ಆಗಿ ಈ ಒಂದು ಬೆಂಗಳೂರಿಗೆ ಮೇಯರ್ ಆಗುವಂಥ ಅವಕಾಶವನ್ನು ದೇವರು ಕಲ್ಪಿಸಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿದೆ. ಇವತ್ತು ನಮ್ಮ ಪಕ್ಷದ ಈ ಭಾಗದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ದಂಥವರು ಕೇಶವಮೂರ್ತಿಯವರು ಇವತ್ತು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು ಮತ್ತು ಎಲ್ಲ ಮಕ್ಕಳು ಬಂದು ಇವತ್ತು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಮತ್ತು ಗುಂಡೂರಾವ್ ಕಾಲದಿಂದಲೂ ಸಹ ಪಕ್ಷದ ಚಟುವಟಿಕೆಗಳಲ್ಲಿ ಅವ್ರದ್ದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂಥ ಮುಖಂಡರು, ಜೊತೆಗೆ 2 ಬಾರಿ ಪಾಲಿಕೆ ಸದಸ್ಯರಾಗೂ ಸಹ ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿ ಗೆದ್ದಿರ್ತಕ್ಕಂಥ ನಾಯಕರು. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾನೆ. ಭಗವಂತ ಇನ್ನೂ ಹೆಚ್ಚು ಶಕ್ತಿ, ಆರೋಗ್ಯವನ್ನು ಕೊಟ್ಟು ಇನ್ನೂ 100 ಕಾಲ ಅವರು ಆರೋಗ್ಯವನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಈ ಸಂದರ್ಭ ಎಲ್ಲ ಕಾರ್ಯಕರ್ತರು, ಮುಖಂಡರು, ಮಹಿಳೆಯರು, ಮಕ್ಕಳೆಲ್ಲ ಬಂದು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾ ಇದ್ದಾರೆ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಚೇತನ ಕೇಶವಮೂರ್ತಿ ಅಂತ. ಇವತ್ತು ಕೇಶವಮೂರ್ತಿ ಅವ್ರದ್ದು 60ನೇ ಹುಟ್ಟುಹಬ್ಬ, 60ನೇ ವಸಂತ ಕಾಲಿಡ್ತಾ ಇದ್ದಾರೆ. ನಾನು ಅವ್ರ ಹೆಂಡತಿಯಾಗಿ ಅವ್ರಿಗೆ ಭಗವಂತ ಆರೋಗ್ಯ, ಆಯುಸ್ಸು, ಮುಂದೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ. ಇವತ್ತು ಇಡೀ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ 8 ವಾರ್ಡಿಂದ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದಾರೆ. ಭಾಳ ಖುಷಿಯಾಗತ್ತೆ. ಒಂದು ಸಂಭ್ರಮ ಹಬ್ಬ ಅಂತ ಆಗಿದೆ. ಪ್ರತಿ ವರ್ಷ ಇದೇ ಥರ ಬಂದು ಅವ್ರ ಮೇಲೆ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಇವತ್ತು ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರು ಆಚರಿಸ್ಕೊಂಡ್ರು. ಅವರು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಂದಿರೋ ಎಲ್ಲ ಸ್ನೇಹಿತರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿರಿಗೂ, ಕಾರ್ಯಕರ್ತರಿಗೂ
ನಾನು ಧನ್ಯವಾದಗಳನ್ನು ಅವ್ರ ಪರವಾಗಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದು. ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ, ಒಂದು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರುತ್ತೆ, ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ. ವಿಶೇಷವಾಗಿ ನಮ್ಮ ಸ್ನೇಹಿತರಾದ ಕೇಶವಮೂರ್ತಿಯವರು 59-60 ವರ್ಷಕ್ಕೆ ತುಂಬಿದ್ದಾರೆ. ಅವರ ಮುಂದಿನ ದಿನಗಳಲ್ಲಿ ಅವರ ಒಳ್ಳೆಯ ಅಧಿಕಾರ ಸಿಗಲಿ, ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅವ್ರ ಕುಟುಂಬದವ್ರಿಗೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತ, ಉನ್ನತ ಸ್ಥಾನ ಸಿಗಲಿ ಅಂತ ಅವ್ರಿಗೆ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ಕೇಶವಮೂರ್ತಿಯವರು ಒಂದು ಒಳ್ಳೆಯ ಸ್ನೇಹಿತರು, ಯಾವುದೇ ಸ್ನೇಹಿತರಾಗಲಿ, ನಾವೆಲ್ಲ ಕಾಲೇಜಲ್ಲಿ ಒಟ್ಟಿಗೆ ಓದಂಥವ್ರು KLE ಕಾಲೇಜಲ್ಲಿ. ಅವರು ಯಾವುದೇ ವಿಶ್ವಾಸ ಇರಲಿ ಅವ್ರು ಕರೆದು ಮಾತಾಡಿಸುವಂಥ ವಿಶ್ವಾಸ ಇದೆ. ಆಮೇಲೆ ಅವರು ಯಾವುದೇ ನಾವು ಫಸ್ಟ್ ಟೈಮು ಕಾರ್ಪೊರೇಟ್ ಆದಾಗ ಅವ್ರ ಮನೆಗೆ ಹೋಗಿ ಈ ಕೆಲಸ ಈಗ ಮಾಡಬೇಕು, ಈ ಕೆಲಸ ಈಗ ಮಾಡಬೇಕು ಅಂತ ಒಬ್ಬ ನಮಗೆ ಒಂದು ಮನವರಿಕೆ ಮಾಡ್ತಾಯಿದ್ರು. ಈಗ ಈ ಥರ ಒಳ್ಳೊಳ್ಳೆ ಈಗ ಕೆಲಸಗಳು ಮಾಡಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು ಅಂದರೆ ಯಾವ್ಯಾವ ಎಲ್ಲಿ ಕೆಲಸ ಮಾಡಬೇಕು, ಯಾವ ಒಂದು ಪಾರ್ಕ್ ಆಗಲಿ, ಒಂದು ರಸ್ತೆ ಆಗಲಿ, ಒಂದು ಚರಂಡಿ ಆಗಿರ್ಬೋದು, ಒಂದು ಆ ಥರ ಅಭಿವೃದ್ಧಿಗಳು ಅವ್ರು ಹೇಳ್ಕೊಟ್ರು. ಈ ಥರ ಮಾಡಿ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಿಮಗೆ ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನಾವು ಕೆಲಸಗಳು ಮಾಡ್ತೀವಿ, ನಮ್ಮ ಕೈಲಾದಷ್ಟು. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಅಂತ ಅವ್ರು ಭಗವಂತನ ಕೇಳ್ಕೊಳ್ತೀವಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಕೇಶವಮೂರ್ತಿಯವ್ರದ್ದು ಜನ್ಮದಿನ. ಮತ್ತು ಅವರಿಗೆ ಇವತ್ತೆಲ್ಲ ನಾವು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಭಾಗದಲ್ಲಿರೋ ಲೀಡ್ರುಗಳೆಲ್ಲ ಬಂದು ಇವತ್ತು ವಿಶ್ ಮಾಡ್ತಾ ಇದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಲಿ ಮತ್ತು ಉನ್ನತ ಮಟ್ಟದಲ್ಲಿ ಹೋಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತಾ ಇದ್ದೀವಿ. ಇವತ್ತು ನಮ್ಮ ಯುವ ನಾಯಕರಾದಂಥ ಕೇಶವಮೂರ್ತಿ ಅಣ್ಣವರಿಗೆ ಇವತ್ತು ಜನ್ಮದಿನ. ಅವರಿಗೆ ನಾವು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಅವರಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಡಲಿ. ಮುಂದಿನ ದಿವಸಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಬೇಕು, ಉನ್ನತ ಇದಕ್ಕೆ ಹೋಗ್ಬೇಕು, ಹುದ್ದೆಗೆ ಹೋಗ್ಬೇಕಂತೇಳಿ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಕೋರ್ಕೋತೀನಿ. ಕೇಶವಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಜನಕ್ಕೆ ಸೇವೆ ಮಾಡುವಂಥ, ಬಡವರಿಗೆ ಸೇವೆ ಮಾಡುವಂಥ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹೆಚ್ಚಿನ ಮೆಚ್ಚಿನ ಸ್ನೇಹಿತರಾದಂತಹ ಕೇಶವಮೂರ್ತಿ ಸಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಅನುಕೂಲ ಮಾಡಲಿ, ಇನ್ನೂ ಒಳ್ಳೆ MLA ಆಗಲಿ, ಮೇಯರ್ ಆಗಲಿ, ಸಂತೋಷ ನಮಗೆ. ಎಲ್ಲ ಆರೋಗ್ಯ ಚೆನ್ನಾಗಿ ಕೊಡಲಿ. ಕೇಶವಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನಂದಿ ಲೇಔಟ್ ಭಾಗದಿಂದ ಆರೋಗ್ಯ ಬಗ್ಗೆ ಕೊಟ್ಟು ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ರಾಜಕೀಯ ಜೀವನದಲ್ಲಿ ಇವರು ಉನ್ನತ ಮಟ್ಟಕ್ಕೇರಿ ಉನ್ನತ ಸ್ಥಾನಮಾನವನ್ನು ಅಲಂಕರಿಸುವಂಥ ಶಕ್ತಿಯನ್ನು ದೇವರಿಗೆ ಕೊಡಲಿ ಅಂತ ನಾವೆಲ್ಲ ಸೇರಿ ಒಮ್ಮತದಿಂದ ಆಶೀರ್ವಾದ ಮಾಡ್ತೀವಿ. ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ, ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.
ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ ಒಂದು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರುತ್ತೆ ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ ಸರ್ವಗೊಂದು ಮನವೇ ಉಣಗಿಸಿದ್ರೆ ನಾಕು ಊರಾಗೊಂದು ಮನೆಯೇ ಉರಿದು ಹೋದ್ರೆ ನಾಕು ಶಾಣಾಗೊಂದು ಮನೆಯೇ ಉಣಗಿಸಿದ್ರೆ ನಾಕು ಊರಾಗೊಂದು ಮನೆಯೇ ಉರಿದು ಹೋದ್ರೆ ನಾಕು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯಿತು ತುತ್ತು ಅನ್ನ ತಿನ್ನೋಕೆ ಪದಸೆ ನೀರು ಕುಡಿಯೋಕೆ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು